ನೋಡಿ ನಾವೊಂದು ಬೀಚಿಗೆ ಬಂದ್ವಿ. ಅದಕ್ಕೆ ಹೆಸರು ಗೊತ್ತಿಲ್ಲ ಎಂತ ಅಂತ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಬಂದದ್ದು. ಅಲ್ಲಿ ಆಟ ಆಡುದು ಎಲ್ಲಿ ಹೋಗಿದ್ದಾರೆ, ಅಲ್ಲಿವರೆಗೆ ಹೋಗಿದ್ದಾರೆ ಮಾರೆ. ನಾನು ಹೋಗಲ್ಲ, ನಾನು ಬರಲ್ಲ, ನಿಮ್ಗೆ ಹೋಗಿದ್ರೆ ಹೋಗಿ. ಫುಲ್ ಉಂಡು. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ. ನನ್ನದು ಹೆಚ್ಚಾಗಿ ಬ್ಲಾಗ್ ಒಂದು ಕಾರಲ್ಲಿ, ಇಲ್ಲದ್ರೆ ರಿಕ್ಷಾದಲ್ಲಿ, ಇಲ್ಲೇ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಇರ್ತೇವೆ ಅದರಲ್ಲಿ ಶುರು ಆಗ್ತಲ್ವ ವಿಯ ಅಂತ ವಿಯ ಮಾಡೋದು, ಇಲ್ಲದ್ರೆ ನಾ ಮಾಡೋದು. ಎಷ್ಟು ಕೇಳ್ತಾ ಉಂಟು ಅಂತ ಗೊತ್ತಿಲ್ಲ ನನಗೆ. ಸೊ ನೀವು ನೋಡ್ಬೋದು, ಈಗ ಸಮ್ಮರ್ ರಜೆ ಎಲ್ಲ. ಈಗ ಮೊನ್ನೆವರೆಗೆ ಪ್ರೀತಿ ಒಬ್ಬಳಿತ್ತು ನನ್ನ ಮನೆಯಲ್ಲಿ. ಈ ಮನೆ ಕೆಲಸಗಳು ಮಾತ್ರ ಇತ್ತು. ಈಗ ಇವಳು ಬಂದಿದ್ದಾಳೆ, ನನ್ನ ಅಕ್ಕ ಬಂದಿದ್ದಾಳೆ, ಇನ್ನೊಂದು ತ್ರಿಪುರ ಸುಂದರಿ ಬಂದಿದ್ದಾಳೆ. ಸೊ ನಾವು ಎಲ್ಲಿಗೆ ಹೊರಟದ್ದೀಗ? ಮಾಲಿಗೆ ಹೋಗುದಂತೆ. ಎಂತ ಉಂಟ, ಪ್ರತಿ ಸಲ ನೋಡಿದನ್ನೇ ನೋಡುದು, ಸುಮ್ಮನೆ ಹೋಗುದು ಅಷ್ಟೇ. ಸುಮ್ಮನೆ ನಿಮ್ಗೆ ಗೊತ್ತಿರ್ಬೋದು, ಈಗ ಸೆಕೆ ಜಾಸ್ತಿ ಆಗಿದೆ. ಮಂಗಳೂರಂತೂ ಮಂಗಳೂರು ಒಂದೆಣ್ಣಲ್ಲ ಹೋಗ್ತೀವಿ, ನಮ್ಮನ್ನ ಹಂಚಿ ಜಾಸ್ತಿ. ಹಳ್ಳಿಯಲ್ಲಿ ಕೂಡ ಇದೆ, ಬಟ್ ನಮಗೆ ಸೆಕೆ ಉಂಟು. ಇಲ್ಲಿ ಹ್ಯೂಮಿಡಿಟಿ ಜಾಸ್ತಿ. ಯಾಕಂತ ಹೇಳಿದ್ರೆ ಬೀಚ್ ಸೈಡ್ ಅಲ್ಲ, ಒಂಥರ ಉರಿ. ಅದಕ್ಕೆ ಆದಷ್ಟು ನೀರು ಕುಡೀರಿ. ಎಲ್ಲರೂ ಡಿಹೈಡ್ರೇಟ್ ಆಗ್ತದೆ ಬಾಡಿ, ಆದಷ್ಟು ನೀರು ಕುಡೀರಿ. ನೀರು ಜಾಸ್ತಿ ಕುಡೀರಿ. ಯಾಕಂತ ಹೇಳಿದ್ರೆ ಬಾಡಿ ಹೈಡ್ರೇಟ್ ಆದರೆ ತುಂಬ ಪ್ರಾಬ್ಲಮ್ಸ್ ಆಗ್ತದೆ. ಆಮೇಲೆ ಅದು ಇವಾಗ ಮಾತ್ರ ಒಂದು 4-5 ತಿಂಗಳು, 1-2 ತಿಂಗಳು ನಮಗೆ ನೀರು ಕುಡ್ಲಿಕ್ಕೆ, ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗ್ತದೆ. ಸೊ ನೀವು ನೋಡಿರ್ಬೋದು, ನಾನು ಮೊದಲಿನ ಬ್ಲಾಗಲ್ಲಿ ಒಂದು ಶಾರ್ಟ್ಸ್ ಹಾಕಿದ್ದೆ. ಆಲಿಕಲ್ ಮಳೆ ಬಿದ್ದಿತ್ತು ನಮ್ಮೂರಲ್ಲಿ, ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಬಿಯನಿಗೆ ಫಸ್ಟ್ ಟೈಮ್ ಆಲಿಕಲ್ ಮಳೆ ನೋಡಿ ಅಲ್ಲ, ಫಸ್ಟ್ ಟೈಮ್. ಯಾರೆಲ್ಲ ನೋಡಲಿಲ್ಲ ಆ ವಿಡಿಯೋ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಇವಾಗ ಹೋಗುವ ನಾವು. ಫ್ರೂಟ್ಸ್ ಮ್ಯಾಂಗೋ ಸೀಸನ್ ಅದಿತ್ತು ಎಂಜ. ಶಾಪಿಂಗ್ ಮಾಡಿ ಮಾಡಿ ಸಾಕಾಯ್ತು ನಮಗೆ. ಏನ ನೋಡಿ ಸುಸ್ತಾಯ್ತು ಏನಿಗೆ ಇಲ್ಲ ತಾಳು. ನಾನೊಂದು ಯಾವಾಗದಿಂದ ಕೀಮಾ ಚೀಸ್ ದೋಸೆ ತಿನ್ಬೇಕು ಅಂದ್ಕೊಂಡಿದ್ದೆ. ಸೊ ಇವತ್ತು ತಿಂತಾ ಇದ್ದೇನೆ. ಅಷ್ಟೇನು ಚೆನ್ನಾಗಿಲ್ಲ. ಮಿಂಚೆ ತಿನ್ನು ಮಾರೈತಿ. ಜ್ಯೂಸ್ ಕೂಡ ಇಲ್ಲ. ಮತ್ತೆ ಇಲ್ಲಿ ಖಾರ ಆದ್ರೆ ಕಿವಿಯಲ್ಲಿ ಬೆಚ್ಚ ಬೆಚ್ಚ ಗಾಡಿ ಹೋಗ್ತದಾ? ಕೇಸಾಯ್ ಖಾರ ಖಾರ ಏ ಮೈ ಗಾಡ್, ಪಾನಿ नहीं है. ಎಡ್ಡೆ ವಿಡಿಯೋ ನಮ್ಮದು ಒಂದು ರೌಂಡ್ ಊಟ ಆಯಿತು. ಈಗ ಗಂಡ ಊಟಕ್ಕೆ ಕರೆದ್ರು ಅಂತ ಹೇಳಿ ನಾವು ಊಟಕ್ಕೆ ಬಂದದ್ದು ಕೇಸರಿ ಹೋಟೆಲಿಗೆ. ನಾವು ಜ್ಯೂಸ್ ಕುಡಿದು, ಅವರು ಊಟ ಮಾಡೋದು. ದಿಸ್ ಇಸ್ ನಾಟ್ ನೈಸ್. ಐ ಡೋಂಟ್ ಲೈಕ್ ಗೈಸ್. ನಮ್ಮದು ಶಾಪಿಂಗ್ ಎಲ್ಲ ಆಯಿತು, ಊಟ ಕೂಡ ಆಯಿತು. ಇವಾಗ ನಾವು ಬೀಚಿಗೆ ಹೋಗ್ತಾ ಇದ್ದೇವೆ. ಬೀಚ್ ಅಂದ್ರೆ ಅದೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ನೋಡಿದ್ವಿ, ಒಂದು ಯಾವುದೋ ಒಂದು ವಿಡಿಯೋ ಬಹಳ ಸ್ಕ್ರೋಲ್ ಆಗ್ತಾ ಇತ್ತು. ಅದ್ರ ಹೆಸರೆಂತ ಅಂತ ಹೇಳಿದ್ರೆ ಮುಲ್ಕಿಯಲ್ಲಿ ಇರುತ್ತದೆ ಅದೆಂತ ಸರ್, ಕಯಾಕಿಂಗ್ ಇದು. ಅದಕ್ಕೆ ಹೋಗ್ತಾ ಇದ್ದೇವೆ ನಾವು. ಅದಕ್ಕೆ ಇಂಪೋಸ್ಟರ್ ಆಡ್ತಾ ಇದ್ದೇವೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡುದು ಅಂತ. ನೋಡಿ ನಾವೊಂದು ಬೀಚಿಗೆ ಬಂದ್ವಿ. ಅದಕ್ಕೆ ಹೆಸರು ಗೊತ್ತಿಲ್ಲ ಎಂತ ಅಂತ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಬಂದದ್ದು. In 600 meters, your destination will be on the left. ಒಂದು ಮೀನ್ ಪಾಡ್ದೀತಿ ನಾನು ನೆಟ್ಟದ
ದಾರಿಯಲ್ಲಿ ಹೋಗ್ಬೇಕಾದ್ರೆ ಕೆಲವು ಸಿಕ್ಕಿದೆ. ಒಂದು ಬ್ಲೂ ಲಗೂನ್ ಸಿಕ್ತು, ಅದು ಕಾಯಕಿಂಗ್ ಎಲ್ಲ ಉಂಟು ಅಲ್ಲಿ. ನಾವು ಅದನ್ನ ಈಗ ದಾಟಿ ಈ ಕಡೆ ಬಂದ್ವಿ. ಅಮೂಲ್ಯ ಟೆಂಪಲ್ ಅವನಲ್ಲಿ ದೈವಸ್ಥಾನ. ನಾನು ಮೈಂದನ್ ಮೂಲ ಸ್ಥಾನ. ಈಗ ನಾವು ಮಂತ್ರ ಸರ್ಫ್ ಕ್ಲಬ್ ಅಂತೇಳಿ ಇಲ್ಲಿಗೆ ರೀಚ್ ಆದ್ವಿ. ಇಲ್ಲಿದ್ದೇ ಇರೋದು ಅದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಎಲ್ಲ. ಸೊ ಇಲ್ಲಿ ನಿಮಗೆ ಬುಕ್ಕಿಂಗ್ ಮಾಡಿ ಬರಬೇಕು, ಕಾಯಕಿಂಗ್ ಎಲ್ಲ ಬೇಕಂತಿದ್ರೆ. ಹೋಮ್ ಸ್ಟೇ ಎಲ್ಲ ಇದೆ. ಆಮೇಲೆ ನಿಮಗೆ ಅಲ್ಲಿಂದ ಬೀಚಿಗೆ ಹೋಗಿದ್ರೆ ಹೋಗ್ಬೋದು. ಬಟ್ ಕೆಫೆಗೆ ನಿಮ್ಗೆ ಏನು ಹಣ ಕೊಡ್ಬೇಕಂದ್ರೆ ಬುಕ್ಕಿಂಗ್ ಏನಿಲ್ಲ ಅದಕ್ಕೆ. ಸೂಪರ್ ಪ್ಲೇಸ್ ಅದ, ಕಾಮ್ ಉಂಟದಿಲ್ಲ. ಈಗ ಫೈನಲಿ ಎಲ್ಲಿಗ ಒಂದು ಡೆಸ್ಟಿನೇಷನ್ಗೆ ಬಂದ್ವಿ ನಾವು. ಇವಾಗ ಹೋಗುವ. ಇಂಟ್ರೆಸ್ಟಿಂಗ್ ಏನಂದ್ರೆ ಇಲ್ಲಿ ಈಗ ನಡ್ಕೊಂಡು ಹೋಗ್ಬೇಕೀಗ ನಾವು. ಇಲ್ಲಿ ನೀರಿದೆ, ಅಲ್ಲಿ ನೀರಿಲ್ಲ. ನನಗೆ ಭಯ ಆಗ್ತಾ ಉಂಟು. ಹೆಂಗ ಸ್ವಿಮ್ಮಿಂಗ್ ಬರ್ಪೂಜಿ ಗೊತ್ತಿಲ್ಲ, ಹೋಗ್ತಾ ಇದ್ದೇವೆ ಉದ್ದಕ್ಕೆ. ಬಟ್ ದಿಸ್ ಇಸ್ ವೆರಿ ನೈಸ್ ಪ್ಲೇಸ್. ನೋಡಿ ಎಷ್ಟು ಒಳ್ಳೆ ಪ್ಲೇಸ್. ನಾವಿಲ್ಲಿ ನೋಡುವ, ಇಲ್ಲಿ ನೀರು ಉಂಟು. ಅದರಿಂದ ಹೋಗ್ಲಿಕ್ಕೆ ಎಲ್ಲಿಂದ ಅಂತ ಗೊತ್ತಿಲ್ಲ, ಯಾಕೆಂತ ಹೇಳಿದ್ರೆ ಇಲ್ಲಿ ಎಲ್ಲ ನೀರು ತುಂಬ ಉಂಟು. ಇಳಿಲಿಕ್ಕೆ ಎಲ್ಲಿ ಪ್ಲೇಸ್ ಅಂತ ಗೊತ್ತಾಯ್ತು. ಸೊ ಇವಾಗ ಹೋಗುವ ಅಲ್ಲಿ. ಬೋಡಿಗೆ ಪೂಜ ಮಾರನಿಗೆ ಹೆಂಗೆ ತೂನಾನೆ ಬೋಡಿಗೆ ಒಂದುಂಟು. ಮಿತ್ತಾನ್ ಪ್ಲೇ ಡ್ರೆಸ್ ಮಿತ್ತಾನ್ ಪ್ಲೇ. ಮತ್ತೆ ಇದು ನೋಡ್ಬೇಕಾದ್ರೆ ಭಯ ಆಗ್ತುಂಟು. ಯಾರಾದ್ರೂ ನಗಡುವಾರ ನಾನು ಸ್ವಿಮ್ಮಿಂಗ್ ಎಲ್ಲ ಬಂದು ಈ ತರ ಭಯ ಪಡೋದು ನೋಡಿದ್ರೆ. Wow, very nice place, yeah. ಭಯ ಆಗ್ತುಂಟು, ಆದ್ರೂ ಭಯ ಆಗುದಿಲ್ಲ. ಅವಳೇನ ಕೆಫೆ ಮತ್ತೆ ಉಂಟುದಿಲ್ಲ ಅವಳು ಆಮೇಲೆ ಅವಳು ದಾದನ ಇಲ್ಲ ಕೆಫೆನ ನಡೆದಾಗ್ಲಿ ಬರ್ಲಾಯ್ಕದ. ಸೋ ಬ್ಯೂಟಿಫುಲ್. ಯಾರಿಗೆ ಎಲ್ಲ ಬರ್ಲಿಕ್ಕೆ ಇಲ್ಲಿ ಮನಸ್ಸುಂಟು ಒಂದ್ಸಲ ವಿಸಿಟ್ ಮಾಡಲೇಬೇಕಿಲ್ಲಿ ನೀವು. ನಮ್ಮ ಮೂಲ್ಕಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಒಳಗಡೆ ನಿಮಗೆ. ಅದಕ್ಕೆ ನಾನು ಈಗ ತೋರಿಸಿದೆ ಅಲ್ಲ, ಆ ಪ್ಲೇಸನ್ನು ನೀವು ಗೂಗಲಲ್ಲಿ ಹಾಕಿದರೆ ನಿಮ್ಗೆ ಇಲ್ಲೇ ಬಂದು ಬರ್ತದೆ. ಇಲ್ಲಿ ಏನಂತ ಹೇಳಿದರೆ ಈ ನೀರಲ್ಲಿ ಇಲ್ಲಿ ನೋಡ್ಬೋದಲ್ಲ, ನೀರು ನೋಡಿ ನೀವು ಹಿಂದುಗಡೆ ಎಲ್ಲ ಅಲ್ಲೆಲ್ಲ ಆಡ್ತಿದ್ದಾರೆ, ಎಲ್ಲ ವಾಲಿಬಾಲ್ ಥ್ರೋಬಾಲ್ ಎಲ್ಲ ಆಡ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳಿದರೆ ನಿಮಗೆ ಈವ್ನಿಂಗ್ ಹೊತ್ತಿಗೆ ಮತ್ತೆ ನೀರು ಮೇಲೆ ಬರ್ತಾ ಇದೆ, ಗೊತ್ತಾಯ್ತಾ. ಇವಾಗ ಏನಿಲ್ಲ ನೀರು, ನಮಗೆ ಆರಾಮ್ಸೆ ಹೋಗ್ಬೋದು. ದೂರದಲ್ಲಿ ನೋಡಬೇಕಾದ್ರೆ ನನಗೆ ಕೂಡ ಭಯ ಆಯಿತು ಆ್ಯಕ್ಚುಲಿ. ಅವರೆಂತ ಮಾಡ್ತಿದ್ದಾರೆ ಅಲ್ಲಿ ಸೆಂಟ್ರಲ್ಲೇ ನೋಡಿ, ಅಲ್ಲೆಲ್ಲ ಇದ್ದಾರೆ ಎಷ್ಟು ದೂರದಲ್ಲೆಲ್ಲ. ಭಯ ಆಗ್ತದೆ ಆ ಕಡೆ ಎಲ್ಲ ನೋಡಬೇಕಾದ್ರೆ. ಬಟ್ ಓಕೆ, ಇಲ್ಲಿ ಇಲ್ಲ ಅಲ್ಲ, ಅಲ್ಲಿ ಸಹ ಮಿಡಲಲ್ಲಿ ಹೋಗಿದ್ದಾರೆ, ಅವರೆಲ್ಲ ಗೊತ್ತುಂಟು. ಹಾಗಾಗಿ ಆರಾಮ್ಸೆ ಹೋಗಿ ಅಲ್ಲಿ ಆಡ್ತಿದ್ದಾರೆ. ಆಕಡೆ ಬೋತೀರಾ ಅಂಡಲ್ಲ ಗುಂಡಿ ಆತಿಚ್ಚಿ. ಓಕೆ, ಹೌ ಯು ಫೀಲಿಂಗ್? ಸೂಪರ್ ಸೂಪರ್. ವಾಟ್? ಎಕ್ಸಾಕ್ಟ್ಲಿ. ಮನೆಗೆ ಹೋಗಿ ಮಿನಿ ಬರ್ತಿದ್ರೆ ಪಾಸ್. ನಾವು ಮನೆಗೆ ಹೋಗಿ ಬರ್ತಿದ್ರೆ ಎಂತ ಒದ್ದೆ ಆಗಿ ಏನ್ ಬೇಕಾದ್ರೂ ಮಾಡ್ಬೇಕು. ಅಲ್ಲೊಂದು ಬುರುಡೆ ಕನ ಬಕ್ಕ ಬೇಟ ಇಲ್ಲ, ಬೀಳುದಿಲ್ಲ. ಜೋಕಾಲಿಯಲ್ಲಿ ಕೂತ್ಕೊಳ್ಳಿ. ನನ್ನನ್ನು ಯಾರಾದ್ರೂ ಜೋಕಾಲಿ ಮಾಡಿ ಅಲ್ಲಿ ಆಟ ಆಡುದು. ಎಲ್ಲಿ ಹೋಗಿದ್ದಾರೆ? ಅಲ್ಲಿವರೆಗೆ ಹೋಗಿದ್ದಾರೆ ಮಾರೆ. ನಾನು ಹೋಗಲ್ಲ, ನಾನು ಬರಲ್ಲ. ನಿಮ್ಗೆ ಹೋಗಿದ್ರೆ ಹೋಗಿ. ಅಂಚ ಬಿಪಿ ಬುರುವಲಿತ್ತೆ. ಈಗ ದೊಡಗೆ ಕುಲ್ಲರೆ ಬೇಕು.
ಫೈನಲಿ ನಾನೊಂದು ಜೋಕಾಲಿಯಲ್ಲಿ ಕೂತೆ ಹೇಗಾದ್ರೂ ಮಾಡಿ. ತುಂಬಾ ಖುಷಿ ಆಗ್ತದೆ. ವಾವ್, ಒಳ್ಳೆ ಜನ ಇದ್ದಾರೆ. ಅಲ್ಲಿ ಒಂದು ನೆಟ್ ಹಾಕಿ ಆಡ್ತಿದ್ದಾರೆ. ದಿಸ್ ಬೀಚ್ ಇಸ್ ಸೋ 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 ಗುಡ್, ಸೋ ಗುಡ್. ಎಷ್ಟು ಬಿಸಿಲುಂಟು, ಆದ್ರೂ ನಮಗಂತೂ ಎಂಜಾಯ್ ಆಗ್ತಾ ಉಂಟು. ನನಗೆ ಇದು ಹೊರದೇಶಕ್ಕೆ ಬಾಲಿಗೆ ಬಂದಾಗ ಆಗ್ತಾ ಉಂಟು, ನೀರಿನ ನಡುವಲ್ಲಿ ಜೋಕಾಲಿ. ಮಕ್ಕಳು ಅಲ್ಲಿವರೆಗೆ ಹೋದ್ರು. ಓ ದೇವಾ, ಇಲ್ಲಿ ಆಕ್ಚುಲಿ ನೋಡಿ ಅಲ್ಲೆಲ್ಲ ಒಂದು ಫ್ಲಾಗ್ ಹಾಕಿದಾರಲ್ಲ ಉದ್ದಕ್ಕೆ, ಇಲ್ಲಿ ಈ ಕಡೆ ಇಲ್ಲಿ ಹಾಕಿದ್ದಾರೆ ನೋಡಿ ಫ್ಲಾಗ್ ಎಲ್ಲ. ಅಲ್ಲಿವರೆಗೆ ಹೋಗ್ಬೋದಂತೆ, ಮತ್ತೆ ಹೋಗ್ಲಿಕ್ಕೆ ಆಗಲ್ಲ. ಆದ್ರೂ ಅಲ್ಲಿ ದೂರದಲ್ಲೆಲ್ಲ ಇದ್ದಾರೆ. ನಮ್ಮ ಹುಡುಗರಿಗೆ ಮರುವೈ ಸಿಕ್ಕಿದೆ. ಕಾಯಿನ್ ಉಂಟು ಅವನಿಗೆ ಬೆಂದಿನೈಕ್. ಇಲ್ಲಿ ಮರುವೈ ಕೂಡ ಸಿಗ್ತದೆ ಅಂತೆ. ಒಳ್ಳೆ ಮರುವೈ ಹಿಡಿತಾ ಇದ್ದಾರೆ. ಬೀಚಿಗೆ ಬಂದ್ರೆ ನಿಮಗೆ ಮರುವೈ ಸಿಗ್ತದೆ. ಎಂಜಾಯ್ಮೆಂಟ್ ಸ್ಟ್ಯಾಂಡ್ ಕೂಡ ಆಗಲ್ಲ, ಬೀಚ್ ತರ ಅಷ್ಟೊಂದು ಮಣ್ಣಾಗಲ್ಲ ಡ್ರೆಸ್ ಅಲ್ಲಿ. ಜಾಲಿ ನೋಡಿ, ಅವರು ಹೆಕ್ಕಿ ಕೊಡುದು ಅವರಿಗೆ. ಅಲ್ಲೆಲ್ಲ ಇಟ್ಕೊಂಡು ನಿಮ್ಗೆ ತೋರಿಸಿದೆಲ್ಲ ಅದರಲ್ಲಿ ಉಂಟು. ತುಂಬಾ ಕಿಸೆಯಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ ಅವರು. ಇವರು ಮೂವರನ್ನು ನೋಡಿ ಅಂತೆ ಒಮ್ಮೆ. 3 ಜನರಿಗೆ ತಲೆ ಬಿಸಿ ಉಂಟಾ ವಾಪಸ್ ಹೋಗ್ಲಿ ಡ್ರೆಸ್ ತಲೆ. ನಮ್ಮ ಎಲ್ಲ ಬರ್ಪ ವಾಪಸ್ ಎಲ್ಲ ಬರ್ಕ ಫುಲ್ ಚಂಡಿ ಅದು ಪುಯ್ ಬೊಲ್ಪತ್ತಿ ಇತ್ತೆ ಬೊಕ್ಕ ಬೈಯಾಗ. ಅವ್ರಿಗೆ ಎಷ್ಟು ಮರುವೈ ಸಿಕ್ಕಿತ್ತು ನೋಡಿ. ವಾ ಅಂದೆ ಓ ಫುಲ್ ಉಂಡು. ಇದು ಬರೋದು ಪೋರ ಅನ್ನದೆ. ಅಂದ ಬುಂಡಿ ಅಂದು ಇಲ್ಲಿ ಕಾಣ್ತಾ ಉಂಟಲ್ಲ ನಿಮಗೆ, ಅಲ್ಲೆಲ್ಲ ಸಣ್ಣ ಸಣ್ಣ ಒಂದು ಇಲ್ಲಿ 3 ಸ್ಟೇ ಉಂಟಂತೆ. ನೋಡ್ಬೋದು ನನ್ನ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲಿ ಎಲ್ಲ ಕಾಣ್ತಾ ಉಂಟಲ್ಲ, ಇಲ್ಲಿ ಸ್ಟೇ ಇದೆ ಅಂತೆ. ಸೊ ಅಲ್ಲಿ ನಿಮಗೆ ಬಂದು ಸ್ಟೇ ಆಗ್ಬಹುದು. ಒಳ್ಳೆ ಪ್ಲೇಸ್ ಆಕ್ಚುಲಿ ಸ್ಟೇ ಆಗ್ಲಿಕ್ಕೆ. ಇದು ಏನಾದ್ರೂ ಕೂಡ ಮುಳುಗುದಿಲ್ಲ ಅಂತೆ. ಮತ್ತೆ ನೋಡಿ ಅಲ್ಲಿ ಲೈನ್ಸ್ ಎಲ್ಲ ಹಾಕಿದಾರಲ್ಲ, ಈ ಒಂದು ಇದು ಅದರ ಆ ಕಡೆ ಹೋಗ್ಬೇಕಂತೆ. ಆದ್ರೆ ಮುಳುಗಲ್ಲ, ಏನಿಲ್ಲ. ಆದ್ರೆ ಒಂದು ಆಲ್ಮೋಸ್ಟ್ ನಿಮಗೆ ಸೊಂಟದವರೆಗೆ ನೀರು ಇರ್ತದಂತೆ. ಅಲ್ಲಿ ಹೋದ್ರೆ ಒಂದು 2 ಜನ ಇದ್ರೆ ಒಂದು ಗಂಟೆಗೆ 2 ಗಂಟೆಗೆ ಫುಲ್ ಸಿಗ್ತದೆ ಅಂತೆ ನಿಮಗೆ ಶೆಲ್ ಫಿಶ್. ಸೊ ಹಾಗಾಗಿ ನಿಮಗೆ ಆರಾಮ್ಸೆ ಇಲ್ಲಿ ಶೆಲ್ ಫಿಶ್ ತಗೊಂಡು ಹೋಗ್ಬೋದು. ಹೊರಗಡೆ ಹೋದ್ರೆ ಇಷ್ಟಕ್ಕೆ ಎಷ್ಟು ರೇಟ್ ಹೇಳ್ತಾರೆ. ಇವಾಗ ನಮಗೆ ಸಿಕ್ಕಿದವರು ಅವರು ಇಲ್ಲಿನ ಊರಿನವರೇ. ಸೊ ಅವ್ರು ಹೇಳಿದ್ದು ತುಂಬ ಜನ ಬರ್ತಾರೆ ಇಲ್ಲಿ. ಅಂದರೆ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಟೂರಿಸ್ಟ್ ಬಂದರೆ ಇಲ್ಲಿ ಸ್ಟೇ ಆದರೆ ಅಂಥವರೆಲ್ಲ ಬಂದು ಇಲ್ಲಿ ನಿಂತು ಆಮೇಲೆ ಇಲ್ಲಿದ ಬಗ್ಗೆ ಎಲ್ಲ ಗೊತ್ತಾಗ್ತದೆ. ಇಲ್ಲಿ ಸ್ಟೇ ಇದೆ, ನಿಮಗೆ ಸ್ಟೇ ಆಗ್ಬೋದು ಬರೋದಾದ್ರೆ. ಪ್ರಿಯ ನೋಡಿ ಸ್ವಿಮ್ ಮಾಡೋದು. ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಒಳ್ಳೆ ಪ್ಲೇಸ್ ಇದು. ಇಲ್ಲಿ ಆಡ್ತಿದ್ದವರು ಅವರ ಫ್ಯಾಮಿಲಿಯಲ್ಲಿ ಯಾರ್ದು ಒಂದು ಹುಡುಗಿ ಅವಳ ರಿಂಗ್ ಕಳ್ಕೊಂಡು, ಸೊ ಅದನ್ನು ಹುಡುಕ್ತಾ ಇದ್ದಾರೆ ಅವರು. ಈ ಪ್ರಾಚಿಗೊಂದು ಮರುವೈ ಸಿಕ್ಕಿತು. ಇವಾಗ 5:11 ಆಗ್ತಾ ಬಂತು ಟೈಮ್. ಸ್ವಲ್ಪ ನೀರ್ ಮೇಲೆ ಬರ್ತಾ ಉಂಟಂತೆ. ನನಗೆ ಗೊತ್ತಾಗ್ಲಿಲ್ಲ, ಅಲ್ಲಿ ಹೋದಾಗ ಗೊತ್ತಾಯ್ತು. ಸ್ವಲ್ಪ ನೀರು ಮೇಲೆ ಬರ್ತಾ ಉಂಟು. ಅವಾಗ ಇಲ್ಲಿ ಇಷ್ಟು ನೀರು ಇರಲಿಲ್ಲ ನೋಡಿ. ಇವಾಗ ಸ್ವಲ್ಪ ಮುಳುಗ್ತಾ ಬಂತು. ಗಳನ್ನೊಮ್ಮೆ ನೋಡಿ ಯಾವ ತರ ಒದ್ದೆ ಆಗಿದ್ದಾಳೆ ಅಂತ. ಬೈರಸ್ಲಾಗಂದು ಜನಮ್ಮ. ನನಗೆ ಆಕ್ಚುಲಿ ಬೇಜಾರಾಗ್ತದೆ. ನನಗೆ ಸ್ನಾನ ಮಾಡ್ಲಿಕ್ಕೆ ಹೆಚ್ಚಿನಗೆ ಎರುವತ್ತಿಲ್ಲ ಒತ್ತುಲ್ ಮಾರೆ. ನನಗೆ ಆಕ್ಚುಲಿ ಬೇಜಾರಾಗ್ತದೆ. ಅದಕ್ಕೆ ನಾಳೆ ಮತ್ತೆ ಬರುವಂತ ಪ್ಲಾನ್ ಅಲ್ಲಿ ಇದ್ದೀವಿ ನಾವು. ಮಕ್ಕಳು ಪೂರ್ತಿ ಒದ್ದೆ ಆಗಿದ್ದಾರೆ ನೋಡಿ. ಪ್ಲೇಸ್ ಅಲ್ಲಿ ಹೋಗುವಾಗ ಯೂಶುವಲಿ ನಮಗೆ ದೀಪ ಉಂಟಂತ ಅನಿಸ್ತದೆ, ಬಟ್ ಏನು ಅಷ್ಟು ದೀಪ ಇಲ್ಲ. ಕಮ್ ಎಕಡೆ ಬನ್ನಾಗ ಆತಿ ಇತ್ತೀಚಿದಿಲ್ಲ ಇಡ. ಬನ್ನಿ ಹೋಗುವ ಆರ್ ಪೋಯ್ ನಾರನ ಬೆರಿಯೇನೆ ಬುಯ್. ಬುರಿಯರಿಗೆ ಅಂತ ಬೇಡ್ಕಲ್ಲ ಅಲ್ಲ ದೀಪ ಉಂಟಲ್ಲ ಇತ್ತೆ ಬರ್ತೀನಿ ನೀರು
ಸೈಡ್ ಸೈಡ್ ಬೆಚ್ಚ ಬೆಚ್ಚಯೋ ನೆಟ್ಟದ ನೀರು ಅವ ಹಂಚಿಡ್ದು ಬತ್ತಿನ ಅಂದ್ಯಾ ಹಾ ನನ್ನಂತೆ ಮಿತ್ವರ ಈತ ಬರ್ಪುಣ್ಗೆ ಅದು ಸೊಂಟದಡಿ ಮುಟ ಎಕಡೆ ತುಲ ಎಕಡೆ ಈತಿಜ್ಜಿ ಎಕಡೆ ಈತಿಜ್ಜಿ ತುಲ ಈತ ಈಗ ಇಷ್ಟು ಉಂಟು ನೋಡಿ ಇಷ್ಟು ಆಗ ಇಷ್ಟು ಇರ್ಲಿಲ್ಲ ಹಾ ಅಲ್ಪಂಚೂರು ಮಿತ್ತುಂಟು ನೀರು ಅಂಚ ಪಡಿಕೆ ಕೋಲ್ಡ್ ಬಿಡ್ತೇವೆ ನಾಳೆ ಬರುವಂತ ಮತ್ತೆ ಪ್ಲಾನ್ ಅಲ್ಲಿ ಇದ್ದೇವೆ ಅಂಜಿ ಆಡಿದ್ದು ಅದನ್ನ ಕಂತೀನಿ ಕುತ್ತಿ ಸ್ವಲ್ಪ ಕುತ್ತಿ ಎಲ್ಲ ಚುಚ್ತದೆ ಈಗ ಹೋಗುವ ಈಗ ಮನೆಗೆ ಹೋಗುವ ಅಂದ್ರೆ ಈಗ ಅವರು ಮುರ್ಕ್ಲಿಕ್ಕೆ ಈಗ ನನಗೆ ಸ್ನಾನ ಮಾಡ್ಬೇಕಂತ ಭಾರಿ ಆಸೆ ಇತ್ತು ದಾಲೆಜ್ಜಿ ಒಂದು ನೀರು ತನಕ ಚುಸ್ಸು ಹೋಗುವ ಮಾರೆ ಒಮ್ಮೆ ಅತ್ಯ ಹಾ ಪಾಸ್ ಅಣ್ಣ ನಮಗ್ ಗೊತ್ತಿತ್ತು ಅದು ಇಂಚ ಪ್ಲೇಸ್ ಇಲ್ಲ ಗೊತ್ತಿಪ್ಪುಂಡಲ್ಲ ನಮ್ಮ ಹೋಲ್ ಕುಂಟು ಕಣಪ್ಪ ಹಾ ಇವಾಗ ಹೋಗುವ ಮನೆಗೆ ಹೋಗುವ ನಾಳೆ ಮತ್ತೆ ಬಂದು ಜಾಲಿ ಮಾಡುವ ನೀರಲ್ಲಿ ಕನಪುರ ಮಾಪನ ಹೋಲ್ ರೈಟ್ ಹೋಗುವ